ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ. ಸೊ ಹಂಗಾಗಿ ಅವರು ಡಿ ಬಾಸ್ ದರ್ಶನ್ ಸರ್ ಅವರ ಹೆಸರಲ್ಲಿ ಇಲ್ಲಿಗೆ ಒಂದು ಲೋಡು 20mm ಜಲ್ಲಿನ ಕಳಿಸ್ಕೊಟ್ಟಿದ್ದಾರೆ. ಅಭಿಮಾನಿ ದೇವರು ಜೊತೆಯಲ್ಲೇ ಇರುವರು, ನಿನಗಾಗಿ ಜೀವವನ್ನೇ ಬಿಟ್ಟು ಬಿಡುವರು. ಅವರ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ, ಸೊ ಪ್ರತಿಯೊಬ್ರು ಕೂಡ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿದ್ರೆ ನಿಜವಾಗ್ಲೂ ದರ್ಶನ್ ಸರ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದೇವರಾಗುವ ಸಮಯ ಬಂದಿದೆ, ದೇವರಾಗಿ ಜಗಕ್ಕೆ ನೀನು ತೋರಬೇಕಿದೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ತಾವರೆಕೆರೆ ಸಂತು ಅಣ್ಣವರು ಇವತ್ತೊಂದು ಲೋಡು ಜೆಲ್ಲಿನ ಕಳಿಸ್ಕೊಟ್ಟಿದ್ದಾರೆ, 20mm ಜೆಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನನ್ನ ಕಡೆಯಿಂದ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದಗಳು ಅಣ್ಣ. ಸೊ ಅಲ್ಲಿಂದ ತಗೊಂಡು ಬಂದಿದ್ದಕ್ಕೆ. ಸೊ ಏನು ಹೇಳ್ತೀರಾ ಸಂತು ಅಣ್ಣ ಅವ್ರ ಬಗ್ಗೆ? ಅಣ್ಣ ಅವರು ಒಂಥರ ಜನಸೇವಕರು ಇದ್ದಂಗೆ, ಇರೋದ್ರಲ್ಲಿ ಯಾರಿಗೆ ಏನು ಕಷ್ಟ ಅಂದ್ರೂ ಎಲ್ಲ ಇದು ಮಾಡ್ತಾರೆ, ಇಮಿಡಿಯೇಟ್ ಆಗಿ ಸ್ಪಂದಿಸ್ತಾರೆ. ಆಮೇಲೆ ಇರೋದ್ರಲ್ಲೂ ಅವ್ರು ಈಗ ಒಂದು ಮಾತಂದ್ರು, ನನ್ನ ವಿಷಯ ಎಲ್ಲೂ ಹೇಳ್ಬೇಡ್ರಿ, ಡಿ ಬಾಸ್ ಹೆಸರು ಹೇಳ್ಬಿಟ್ರಿ ಅಂತ. ಸೊ ನೋಡಿ, ಇದೊಂದು ಮುಖ್ಯವಾಗಿ ಅವರು ಡಿ ಬಾಸ್ ಅವರ ಅಪ್ಪಟ ಅಭಿಮಾನಿ. ಸೊ ಹಂಗಾಗಿ ಅವರು ಡಿ ಬಾಸ್ ದರ್ಶನ್ ಸರ್ ಅವರ ಹೆಸರಲ್ಲಿ ಇಲ್ಲಿಗೆ ಒಂದು ಲೋಡು 20mm ಜಲ್ಲಿನ ಕಳಿಸ್ಕೊಟ್ಟಿದ್ದಾರೆ. ಸಂತು ಅಣ್ಣಂಗೂ ಒಳ್ಳೇದಾಗ್ಲಿ, ಹಾಗೆ ಡಿ ಬಾಸ್ ಅವ್ರಿಗೂ ಭಗವಂತ ಆಯುಷು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಳಿಸ್ಲಿ. ಡಿ ಬಾಸ್ ಅವರ ಹೆಸರಲ್ಲಿ ಇವತ್ತು ಮೊಟ್ಟ ಮೊದಲನೇದಾಗಿ ಒಬ್ರು ಅಭಿಮಾನಿ ಏನಾದ್ರು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅಂದ್ರೆ ಅದು ಸಂತು ಅಣ್ಣ ಮೊದಲನೇದಾಗಿ ಇಲ್ಲಿ ಕಳಿಸ್ಕೊಟ್ಟಿರೋದು. ಸೊ ಸಂತು ಅಣ್ಣವ್ರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ, ಇವ್ರಿಗೂ ಒಳ್ಳೇದ್ ಮಾಡ್ಲಿ. ವಿಶೇಷವಾಗಿ ನಮ್ಮ ಡಿ ಬಾಸ್ ಅವ್ರಿಗೂ ಭಗವಂತ ಒಳ್ಳೇದ್ ಮಾಡ್ಲಿ. ಅವರ ಅಭಿಮಾನಿಗಳು ಯಾರೆಲ್ಲ ಇದ್ದೀರಾ, ಸೊ ಪ್ರತಿಯೊಬ್ರು ಕೂಡ ಇಂಥ ಒಂದು ಪುಣ್ಯದ ಕೆಲಸಕ್ಕೆ ಕೈ ಜೋಡಿಸಿದ್ರೆ ನಿಜವಾಗ್ಲೂ ದರ್ಶನ್ ಸರ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಬರ್ತಡೇನೇ ಆಗಿರ್ಬೋದು, ಇನ್ನೂ ಸಾಕಷ್ಟು ಅವ್ರ ಮನೆಗಳ ಹತ್ರ ಹೋಗಿ ದುಂದು ವೆಚ್ಚ ಮಾಡೋದು ಅವ್ರಿಗೆ ಇಷ್ಟ ಆಗಲ್ಲ. ಈ ತರದ ಪುಣ್ಯ ಕೆಲಸಗಳಿಗೆ ಏನಾದ್ರು ಸಹಾಯ ಮಾಡಿದ್ರೆ ದರ್ಶನ್ ಸರ್ ಅವರು ತುಂಬಾ ಖುಷಿ ಪಡ್ತಾರೆ. ಸೊ ಇಂಥ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿ. ಎಲ್ಲಾ ದರ್ಶನ್ ಅಭಿಮಾನಿಗಳ ಹತ್ರನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಗೆ ಬೇಕಾಗುವಂತ ಇಟ್ಟಿಗೆ ಆಗಿರ್ಬೋದು, ಜಲ್ಲಿ ಆಗಿರ್ಬೋದು, ಮಳ್ಳಾಗಿರ್ಬೋದು, ಅಥವಾ ಎಂಸೆಂಡ್ ಆಗಿರ್ಬೋದು, ಅಥವಾ ನಿಮ್ಮ ಕೈಲಾದಂತ ಸಹಾಯವನ್ನ ಜನಸ್ನೇಹಿ ಆಶ್ರಮಕ್ಕೆ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ, ಶನೇಶ್ವರ ಒಳ್ಳೇದ್ ಮಾಡ್ಲಿ. ನಮಸ್ಕಾರ. ಕಣ್ಮರೆಯಾಗಿ ಮಾಡೋದು ದಾನ ಧರ್ಮ ಒಂದೇನೆ, ಬಂದವೆಂದು ಮೇಲೆ ಬಂದವರು, ಜನರ ನಡುವೆಯಲ್ಲಿ ನಡೆದು ಬಂದವರು, ನಮಗಾಗಿ ಹುಟ್ಟಿ ಬಂದವರು, ದಚ್ಚು ಅಣ್ಣ ನಾವೆಲ್ಲ ಒಂದೇ ಅಂದವರು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.